ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಅಡಿಬೈಲು, ಹಾಸನ. ಈ ದೇವಸ್ಥಾನ ನಿಮ್ಗೆ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯಲ್ಲಿ ಅಡಿಬೈಲು ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್, ಅಲ್ಲಿ ಈ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇದು ಗೊತ್ತಿರೋ ಹಾಗೆ ಎಲ್ಲ ಕಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲಿರುತ್ತೆ. ಸೊ ಬೆಟ್ಟದ ಮೇಲಿಂದ ಇರೋದ್ರಿಂದ ಅಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ಬರೋದೇ ಒಂದು ಖುಷಿ. ಹಾಗೆ ಇದು ನಾವು ಕಲ್ಲರೆ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮಾವನ ಊರು ಕಲ್ಲರೆ. ಸೊ ನಾವು ಕಲ್ಲರೆಗೆ ಬಂದಾಗೆಲ್ಲ ಆಲ್ಮೋಸ್ಟ್ ನಾವು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ತೀವಿ. ಇವಾಗ ಮಕ್ಕಳಿಗೆಲ್ಲ ರಜೆ ಇತ್ತಲ್ವಾ, ಹಂಗಾಗಿ ಫ್ಯಾಮಿಲಿ ಎಲ್ಲ ಮಕ್ಕಳಿಗೆ ರಜೆ ಇತ್ತು ಅಂತ ಊರ್ ಕಡೆ ಬಂದಿದ್ವಿ. ಸೊ ಹಂಗಾಗಿ ದೇವಸ್ಥಾನ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ಹಣ್ಣು ಕಾಯಿ ಹಾಗೆ ಮಡ್ಲಕ್ಕಿ ಕೊಟ್ಟು ಹಣ್ಣು ತುಪ್ಪ ಮಾಡಿಸ್ಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡು, ನೀವು ನೋಡ್ತಿದ್ದಲ್ವಾ ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ. ದೇವ್ರನ್ನ ನೋಡಿದ್ರೇನೆ ಅಂದ್ರೆ ಅಲಂಕಾರದಿಂದ ನೋಡಿದ್ರೇನೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಮಂಗಳಾರತಿ ಎಲ್ಲ ತಗೊಂಡು ಕೆಲವೊಬ್ರು ತಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಆಸೆ ಇದ್ರೆ ಅಥವಾ ಏನಾದ್ರೂ ಒಂದು ಕೆಲಸ ಈಡೇರುತ್ತೋ ಇಲ್ವೋ ಅನ್ನೋದು ಒಂದು ಕನ್ಫ್ಯೂಷನ್ ಇರ್ತಾರಲ್ವಾ, ಆವಾಗ ಬಂದು ಪ್ರಸಾದ ಕೇಳೋದು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕೇಳ್ಕೊಳ್ತಾರೆ, ಹೂ ಕೊಟ್ಬಿಟ್ಟು. ಆ ಹೂ ಯಾವ ಸೈಡ್ ಬೀಳುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಲೇಟ್ ಆಗಿ ಪ್ರಸಾದ ಕೊಡುತ್ತೆ, ಒಬ್ಬರಿಗೆ ಬೇಗ ಕೊಡುತ್ತೆ. ಆದ್ರೂ ಅದೇನ್ ಪ್ರಸಾದ ಕೊಡುತ್ತೆ ದೇವ್ರು, ಅದು ಖಂಡಿತ ನಿಜ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ನೋಡ್ತಿರೋ ದೇವ್ರು ಬಿಂದಿಗೆ ಅಮ್ಮ ಅಂತ ಹೇಳ್ಬಿಟ್ಟು, ಇಲ್ಲಿ ವರ್ಷಕ್ಕೊಂದ್ಸಲ ಈ ಒಂದು ರಂಗಸ್ವಾಮಿ ಬೆಟ್ಟದಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ತುಂಬಾ ಜೋರಾಗಿ ಜಾತ್ರೆ ನಡೆಯುತ್ತೆ. ನೀವು ನೋಡ್ತಿರೋ ಹಾಗೆ ಕಲ್ಲಿಂದು ಅಡಿ ಈ ದೇವ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವಂತೂ ಬಂದಾಗೆಲ್ಲ ಮನಸ್ಸಿಗೆ ಅಷ್ಟು ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದು ಹೋದ್ರೆ. ಹಾಗೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ಕಪ್ಪ ಹಾಕ್ಸೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಮದ್ವೆ ಸೆಟ್ಲ್ ಆಗಿರ್ತಾರಲ್ಲ ಆ ಹುಡುಗರಿಗೆ ಕಪ್ಪ ಹಾಕ್ಸೋದು ಅಂತ ಹೇಳ್ತಾರೆ. ಅಂದ್ರೆ ರಂಗನಾಥ ಸ್ವಾಮಿ ಏನು ಮನೆ ದೇವ್ರು ಇರ್ತಾರೆ, ಅವರು ಈ ತರ ಒಂದು ಕಪ್ಪ ಹಾಕ್ಸೋದು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹಾಗೆ ನಾವಿಲ್ಲಿ ಶನಿವಾರ ದಿನ ತಳಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂದ್ರೆ ಬರೋ ಭಕ್ತಾದಿಗಳು ಯಾರಿರ್ತಾರೆ ಅವರು ತರಕಾರಿಗಳನ್ನ ತರ್ತಾರೆ. ತಂದ್ಬಿಟ್ಟು ಅವರು ಇದ್ರೆ ಅವರನ್ನೇ ಹೆಚ್ಕೊಡ್ತಾರೆ. ಹಾಗೆ ನಾವು ತಂದಿದ್ದ ತರಕಾರಿ ಎಲ್ಲ ಹೆಚ್ಕೊಟ್ವಿ. ಅಲ್ಲಿ ಭಟ್ರು ಶನಿವಾರ ಅಡ್ಗೆ ಭಟ್ರು ಬರ್ತಾರೆ. ಬೇರೆ ಟೈಮ್ ನಾವು ಅಡ್ಗೆ ಮಾಡಿಸ್ತೀವಿ ಅಂತಂದ್ರೆ ಫೋನ್ ಮಾಡಿ ಕರೆಸ್ಕೊಬೇಕಾಗುತ್ತೆ. ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ದೇವಸ್ಥಾನದಲ್ಲಿ ಕೊಡೋ ಊಟನ ಪ್ರಸಾದ ರೀತಿ ಸ್ವೀಕರಿಸ್ತೀವಿ. ಹಾಗೆ ಅದ್ರ ರುಚಿನೂ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅನ್ನದ ಪಾಯಸ ಹಾಗೆ ಅನ್ನ ಸಾಂಬಾರು ಎಲ್ಲ ಮಾಡಿಸಿದ್ರು. ಅಂದ್ರೆ ನಾವೇನೆ ಪುನೀತ ಹಾಗೆ ಪ್ರವೀಣಣ್ಣ ಇವರೇನೆ ಬಡಿಸಿದ್ರು. ಬಂದಿರೋರೆ ಊಟ ಬಡಿಸ್ತಾರೆ ಸಾಮಾನ್ಯವಾಗಿ. ನಾವು ಹಾಗೆ ನಮ್ದು ಊಟ ಆದ ತಕ್ಷಣ ಅವರಿಗೆ ಊಟ ಬಡಿಸ್ತೀವಿ. ಇಲ್ಲೆಲ್ಲ ನೋಡ್ತಿರೋ ಹಾಗೆ ನಮ್ಮ ಅತ್ತೆ, ಚಿಕ್ಕತ್ತೆ ಹಾಗೆ ಅವ್ರ ಮಕ್ಕಳು, ನಮ್ಮ ಮಾವಂದು ತಂಗಿಯವರು ಹಾಗೆ ಪೃಥ್ವಿ ಅಕ್ಕ, ಇಷ್ಟು ಜನ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಹಾಗೆ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಸನ ಹೋಗೋಣ ಅಂತ ಹೊರಡ್ತಾ ಇದೀವಿ. ನೀವು ಅಲ್ಲಿ ನೋಡ್ತಾ ಇದೀರಲ್ವಾ, ಅದು ಚೌಟ್ರಿ. ಚಿಕ್ಕ ಪುಟ್ಟ ಫಂಕ್ಷನ್ ಎಲ್ಲ ಮಾಡ್ತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ಪ್ರತಿಯೊಂದು ವಿಡಿಯೋ ಹಾಕ್ತಾ ಇರ್ತೀನಿ, ಎಲ್ಲ ಫಾಲೋ ಮಾಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.